ನೀನು ಬಿಟ್ರೆ ಯಾರೂ ನಿನ್ನ ಕನಸನ್ನು ನಿಜ ಮಾಡಲ್ಲ. ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಅನ್ನೋ ಹುಡುಗ ಇದ್ದ. ಅವನಿಗೆ ದೊಡ್ಡ ಕನಸು, ದೊಡ್ಡ ವ್ಯಕ್ತಿಯಾಗ್ಬೇಕು, ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂತ. ಆದ್ರೆ ಸಮಸ್ಯೆ ಏನ್ ಗೊತ್ತಾ? ಅವನ ಬಳಿ ಹಣ ಇರ್ಲಿಲ್ಲ, ಅವನಿಗೆ ಸಪೋರ್ಟ್ ಇರ್ಲಿಲ್ಲ, ಜನ್ರು ಅವನ್ಮೇಲೆ ನಗ್ತಿದ್ರು. ನೀನಾಗಲ್ಲ, ನಿನ್ನಿಂದ ಆಗಲ್ಲ ಅಂತ ಎಲ್ರೂ ಹೇಳ್ತಿದ್ರು. ಒಂದಿನ ರಮೇಶ್ ತುಂಬಾ ಬೇಸ್ರ ಆಗಿ ಎಲ್ಲವನ್ನೂ ಬಿಟ್ಬಿಡೋಣ ಅಂತ ನಿರ್ಧಾರ ಮಾಡ್ತಾನೆ. ಆಗ ಅವನಜ್ಜಿ ಅವನನ್ನು ಕರೆದು ಒಂದ್ ಮಾತ್ ಹೇಳ್ತಾಳೆ. ಮಗ, ಮರ ದೊಡ್ಡದಾಗೋಕೆ ವರ್ಷಗಳು ಬೇಕು. ಆದ್ರೆ ಅದು ಬೀಜವಾಗಿದ್ದಾಗ ಯಾರಿಗೂ ಅದರ ಬೆಲೆ ಗೊತ್ತಾಗಲ್ಲ. ಅದು ಕೇಳಿದ ರಮೇಶ್ ತನ್ನ ಮನಸ್ಸು ಬದಲಾಯಿಸ್ಕೊಂಡ. ಅವನು ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡ್ತಾ ಹೋದ. ಜನ್ರು ನಗಿದ್ರೂ ಅವನು ನಿಲ್ಲಿಲ್ಲ. ಅವನು ಬೀಳಿದ್ರೂ ಮತ್ತೆ ಎದ್ಕೊಂಡ. ಕೆಲವು ವರ್ಷಗಳ ನಂತರ ಅದೇ ರಮೇಶ್ ಯಶಸ್ವಿ ವ್ಯಕ್ತಿಯಾಗ್ತಾನೆ. ಇವತ್ತು ಅವನನ್ನು ನಗಿದ ಜನವೇ ಅವನ ಮುಂದೆ ನಿಂತು ಕೈತಟ್ಟಿ ಅಭಿನಂದಿಸ್ತಾರೆ. ಮೆಸೇಜ್ ಏನ್ ಗೊತ್ತಾ? ನಿನ್ನ ಕನಸು ದೊಡ್ಡದಾದ್ರೆ ದಾರಿ ಕಷ್ಟವಾಗುತ್ತೆ. ಜನ್ರು ನಗ್ತಾರೆ, ಡೌಟ್ ಮಾಡ್ತಾರೆ. ಆದ್ರೆ ನೀನು ನಿನ್ನ ಮೇಲೆ ನಂಬಿಕೆ ಇಟ್ರೆ ಗೆಲುವು ಖಚಿತ. ನಿನ್ನ ಸ್ಟೋರಿಯನ್ನು ನೀನೇ ಬರಿಬೇಕು. ಬೇರೆಯವರು ಬರೀತಾರೆ ಅಂದ್ರೆ ಅದು ನಿನ್ನ ಲೈಫ್ ಆಗಲ್ಲ.